Back. This is Akshita, Department of Commerce, GFGC Gauri Bidnooru. So in the previous video, we've discussed about the concepts of secondary market ಮತ್ತೆ secondary market ಅಲ್ಲಿ ಯಾವ ತರ ಟ್ರೇಡ್ ಮಾಡ್ತಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದೀವಿ. In today's class, in today's video, we're going to discuss about the classification of capital market. So as of now, we are discussing about the classification only, but ಈಗ we are going to discuss about the other classification of capital market. ಏನಪ್ಪ capital market ನ classification ಅಂದ್ರೆ, so first ವಿಡಿಯೋದಲ್ಲಿ ನಾನು ಏನ್ ಡಿಸ್ಕಸ್ ಮಾಡಿದ್ದೆ ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಮಾರ್ಕೆಟ್ ನ ಏನು ಕ್ಯಾಟಗರೀಸ್ ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ಅನ್ಆರ್ಗನೈಸ್ಡ್ ಮಾರ್ಕೆಟ್, ಇನ್ನೊಂದು ಆರ್ಗನೈಸ್ಡ್ ಮಾರ್ಕೆಟ್. ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಹೇಳಿದ್ರೆ ಈ ಚಿಟ್ ಫಂಡ್ಸು, ಮನಿ ಲೆಂಡರ್ಸು, ಇವ್ರನ್ನೆಲ್ಲ ನಾವು ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಲ್ಲಿ ಹಾಕ್ತಿವಿ, ಹೂ ಆರ್ ನಾಟ್ ಕಂಟ್ರೋಲ್ಡ್ ಬೈ RBI. ಅದೇ ಇಫ್ ಇಟ್ ಈಸ್ ಅ ಪಾರ್ಟ್ ಆಫ್ ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಬಂದ್ರೆ, ವಿ ಹ್ಯಾವ್ ಕ್ಯಾಟಗರೀಸ್. ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಆರ್ಗನೈಸ್ಡ್ ಮಾರ್ಕೆಟ್ ನ ವಿ ಹ್ಯಾವ್ ಈವನ್ ಕ್ಲಾಸಿಫೈಡ್ ಇನ್ ಟು two major things. One is capital market, another one is money market. So as of now we were discussing about the capital market. Capital market ಅಲ್ಲಿ ಮೂರು ಕ್ಲಾಸಿಫಿಕೇಶನ್ ಇದೆ. ಯಾವ್ದಾದಪ್ಪ ಮೂರು ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರೆ, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್, ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್. ಸೊ ಈಗ ನಾವೇನ್ ಡಿಸ್ಕಸ್ ಮಾಡಿದೀನಪ್ಪ ಅಂತ ಹೇಳಿದ್ರೆ, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಅಂದ್ರೆ ಏನು, ಕ್ಯಾಪಿಟಲ್ ಮಾರ್ಕೆಟ್ ನ ಒಂದು ಭಾಗ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಅದರಲ್ಲಿ ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಈಗ ಇನ್ ದಿಸ್ ವಿಡಿಯೋ ವಿ ಆರ್ ಗೋನಾ ಡಿಸ್ಕಸ್ ಅಬೌಟ್ ದ ಅದರ್ ಪಾರ್ಟ್, ಅಂದ್ರೆ ಅದರ್ ಕ್ಲಾಸಿಫಿಕೇಶನ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಯಾವ್ದಾದಪ್ಪ ಅಂತ ಹೇಳಿದ್ರೆ, ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್, ಆಮೇಲೆ ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ, ಅಲಾಂಗ್ ವಿತ್ ದ ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ಆಸ್ ಐ ಸೆಡ್, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಮೂರು ಕ್ಯಾಟಗರೀಸ್ ಇದೆ. ಆಸ್ ಐ ಸೆಡ್, industrial security market, which we have already discussed. So that is categorized into two, primary market and the secondary market. Primary market ಅಂತ ಹೇಳಿದ್ರೆ, for the first time ಯಾವಾಗ ಕಂಪನಿ ಅವರು ಅವರ ಶೇರ್ಸ್ ನ ಇಶ್ಯೂ ಮಾಡ್ತಾರೆ ಟು ದ ಪಬ್ಲಿಕ್, ಅದನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳಿದ್ರೆ ಥ್ರೂ ಬ್ರೋಕರ್ಸ್, ಯಾವ್ದು ಕಂಪನಿಯ ಆಲ್ರೆಡಿ ಶೇರ್ಸ್, ಎಕ್ಸಿಸ್ಟಿಂಗ್ ಶೇರ್ಸ್ ನ ಡೀಲ್ ಮಾಡೋದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್ ಅಲಾಂಗ್ ವಿತ್ ದೇರ್ ಮೆಥಡ್ಸ್, ಅಲಾಂಗ್ ವಿತ್ ದೇರ್ ಇಂಪಾರ್ಟೆನ್ಸ್, ಫಂಕ್ಷನ್ಸ್ ಅಂಡ್ ಮೆಥಡಾಲಜಿ, ಯಾವ ತರ ಟ್ರೇಡ್ ಮಾಡ್ತಾರೆ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ. In the next category which we are going to discuss is government securities market under the capital market. The another classification is government security market and long term loan market. So now let's concentrate on government security market. Government securities market. ಏನಪ್ಪ ಇದು government securities market ಅಂತ ಹೇಳಿದ್ರೆ, the name itself states the government ಅಂದ್ರೆ the government issues the securities, ಅಂದ್ರೆ ಶೇರ್ಸ್ ಮತ್ತೆ ಬಾಂಡ್ಸ್ ನ ಗವರ್ಮೆಂಟ್ಸ್ ಇಶ್ಯೂ ಮಾಡುತ್ತೆ. ಆ ಪರ್ಟಿಕ್ಯುಲರ್ ಸೆಕ್ಯೂರಿಟೀಸ್ ನಾವೇನಂತ ಕರಿತೀವಿ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ದ ಮಾರ್ಕೆಟ್ ವೇರ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್, ಬಾಟ್ ಅಂಡ್ ಸೋಲ್ಡ್ ಆರ್ ಕಾಲ್ಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಸೊ ನೀವು ಇಲ್ಲಿ ನೋಡಿರ್ಬೋದು ಎಷ್ಟೊಂದು ಸೆಕ್ಯೂರಿಟೀಸ್ ಇದೆ. ಸೊ ನಿಮ್ಗೆ ಫೋಟೋಸ್ ಕೂಡ ಹಾಕಿದೀನಿ. ಪ್ರಾಮಿಸರಿ ನೋಟ್ ಅಂದ್ರೆ ಏನು, ಸ್ಟಾಕ್ ಸರ್ಟಿಫಿಕೇಟ್ಸ್ ಅಂದ್ರೆ ಏನು ಅಂತ ಒಂದಷ್ಟು ಸ್ಲೈಡ್ ಅಲ್ಲಿ ಫೋಟೋಸ್ ಹಾಕಿದೀನಿ. ಜಸ್ಟ್ ಹ್ಯಾವ್ ಎನ್ ಐ ಆನ್ ಇಟ್. ಸೊ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ, ಗವರ್ಮೆಂಟ್ ಪೊಸೆಸ್ ಮಾಡಿರುತ್ತೆ. ಆ ಪರ್ಟಿಕ್ಯುಲರ್ ಗವರ್ಮೆಂಟ್ ಕೂಡ ಒಂದು ಕಂಪನಿ ತರಾನೇ ಒಂದು ಪೊಸೆಸ್ ಮಾಡಿರುತ್ತೆ. ಆ ಗವರ್ಮೆಂಟ್ ಯಾವಾಗ ಜನರಿಗೆ ಸೆಕ್ಯೂರಿಟೀಸ್ ನ ಕೊಡುತ್ತೆ ಅಂತ ಹೇಳಿದ್ರೆ, ಶೇರ್ಸ್ ನ ಅಥವಾ ಬಾಂಡ್ಸ್ ನ ಅವರು ಜನರಿಗೆ ಆಫರ್ ಮಾಡ್ತಾರೆ, ಅದನ್ನ ನಾವು ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಇದನ್ನ ನಾವು ಏನಂತ ಕರಿತೀವಿ, ಇನ್ನೊಂದು ಹೆಸರಲ್ಲಿ ಕರಿತೀವಿ ಗಿಲ್ಟ್ ಎಡ್ಜ್ಡ್ ಸೆಕ್ಯೂರಿಟೀಸ್ ಅಂತ ಕೂಡ ಕರಿತೀವಿ. ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್ ಅಂತ ಕೂಡ ನಾವು ಕರಿತೀವಿ. ಯಾವುದಕ್ಕೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ಗೆ ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಕ್ಯಾಪಿಟಲ್ ಮಾರ್ಕೆಟ್ ಆಗಿರೋದ್ರಿಂದ, ಸೊ ಓನ್ಲಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಆರ್ ಡಿಲ್ಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್. ಹಂಗಂತ ಶಾರ್ಟ್ ಟರ್ಮ್ ಇಲ್ವಾ ಮೇಡಮ್, ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಇಲ್ವಾ ಅಂತ ಹೇಳಿದ್ರೆ ಇದೆ. ಟ್ರೆಜರಿ ಬಿಲ್ಸ್ ಎಲ್ಲ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್, ಅದೆಲ್ಲ ನಾವು ಎಲ್ಲಿ ಡಿಸ್ಕಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಮನಿ ಮಾರ್ಕೆಟ್ ಕೆಳಗಡೆ ನಾವು ಡಿಸ್ಕಸ್ ಮಾಡ್ತೀವಿ. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲೇ ನಾವು ಡಿಸ್ಕಸ್ ಮಾಡೋದು ಬರೀ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್. ಇಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ, ಲಾಂಗ್ ಟರ್ಮ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಡೆಲ್ಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಅಂಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಕಾಲ್ಡ್ ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್. ಅಂಡ್ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್, ಸೆಕ್ಯೂರಿಟೀಸ್ ಅಂದ್ರೆ ಇಲ್ಲೇನು, ಸ್ಟಾಕ್ಸ್, ಶೇರ್ಸ್, ಡಿಬೆಂಚರ್ಸ್, ಇದನ್ನೆಲ್ಲ ನಾವು ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಬೈ ಈದರ್ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ಆರ್ ಸೆಮಿ ಗವರ್ಮೆಂಟ್. ಸೆಮಿ ಗವರ್ಮೆಂಟ್ ಅಂತ ಹೇಳಿದ್ರೆ
ಪೋರ್ಟ್ ಟ್ರಸ್ಟ್ ಆಗಿರ್ಬೋದು, ಕಾರ್ಪೊರೇಷನ್ಸ್, ಮುನಿಸಿಪಲ್ ಕಾರ್ಪೊರೇಷನ್ ಎಲ್ಲ ಕೇಳಿರ್ತೀರಲ್ಲ, ಕಾರ್ಪೊರೇಷನ್ ಇಂದ ಬರುತ್ತೆ ಅಂತ, ಅದಾಗಿರ್ಬೋದು, ಅಥವಾ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಆಗಿರ್ಬೋದು, ಇದನ್ನೆಲ್ಲ ನಾವೇನಂತ ಕರಿತೀವಿ, ಸೆಮಿ ಗವರ್ಮೆಂಟ್ ಅಂತ ಕರಿತೀವಿ. ಸೊ ಒಂದು ಸೆಕ್ಯೂರಿಟೀಸ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನಾದ್ರು ಇಶ್ಯೂ ಮಾಡಬಹುದು, ಸ್ಟೇಟ್ ಗವರ್ಮೆಂಟ್ ಅವರು ಕೂಡ ಸೆಕ್ಯೂರಿಟೀಸ್ ನ ಇಶ್ಯೂ ಮಾಡಬಹುದು, ಅಥವಾ ಈ ತರ ಸೆಮಿ ಗವರ್ಮೆಂಟ್ ಅಂತ ಹೇಳಿದ್ರೆ ಈ ಲೋಕಲ್ ಬಾಡೀಸ್ ಇರ್ತಾವಲ್ಲ ಅವರು ಕೂಡ ಇಶ್ಯೂ ಮಾಡಬಹುದು. ಇದನ್ನ ನಾವೆಂತ ಕರಿತೀವಿ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಈ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ ಆರ್ ಇನ್ ಮೆನಿ ಫಾರ್ಮ್ಸ್. ಬೇರೆ ಬೇರೆ ತರ ಸೆಕ್ಯೂರಿಟೀಸ್ ಬರುತ್ತೆ. ಗವರ್ಮೆಂಟ್ ಸೆಕ್ಯೂರಿಟೀಸ್ ಬೇರೆ ಬೇರೆ ವಿಧಾನದಲ್ಲಿ ನಾವು ನೋಡಬಹುದು. ಯಾವ್ದಾದಪ್ಪ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸ್ಟಾಕ್ ಸರ್ಟಿಫಿಕೇಟ್ಸ್ ಆಗಿರಬಹುದು. ಸ್ಟಾಕ್ ಸರ್ಟಿಫಿಕೇಟ್ಸ್ ನೀವು ಮೇಲ್ಗಡೆ ನೋಡ್ತಾ ಇದ್ದೀರಾ, ಸ್ಟಾಕ್ ಸರ್ಟಿಫಿಕೇಟ್ಸ್ ಅಂದ್ರೆ ಏನು ಅಂತ. ಸೊ ಇದು ಏನು, this is government securities. This is the stock certificate of Facebook. ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಫೇಸ್ಬುಕ್ ಇಸ್ ಆಲ್ಸೋ ಅ ಕಂಪನಿ, ಕಾರ್ಪೊರೇಷನ್. ಅದರ ಸರ್ಟಿಫಿಕೇಟ್ ಇದು, ಫೇಸ್ಬುಕ್ ಸ್ಟಾಕ್ ಸರ್ಟಿಫಿಕೇಟ್ ಇದು. ಅಂಡ್ ದೆನ್ ಪ್ರಾಮಿಸರಿ ನೋಟ್ ಅಂತ ಬಂದ್ರೆ, ಇಲ್ಲಿದೆ ಪ್ರಾಮಿಸರಿ ನೋಟ್ ಅಂತ ಹೇಳಿದ್ರೆ ಇಟ್ಸ್ ಅ ಬೇರರ್ ನೋಟ್. ಅಂದ್ರೆ ಏನು, ನಾನು ಈ ಪರ್ಟಿಕ್ಯುಲರ್ ಮನುಷ್ಯ ಇಷ್ಟು ಶೇರ್ಸ್ ತಗೊಂಡಿದ್ದಾನೆ, ಇಷ್ಟು ಅಮೌಂಟ್ ಕೊಡಬೇಕು ಅನ್ನೋದು ಪ್ರಾಮಿಸರಿ ನೋಟ್ಸ್ ಆಗತ್ತೆ. ಅಂಡ್ ದೆನ್ ದಿಸ್ ಇಸ್ ಅ ಬೇರರ್ ಬಾಂಡ್. ಸೊ ಇದು ಕೂಡ ಬೇರರ್ ಬಾಂಡು. ಇದನ್ನ ಪ್ರೊಸೆಸ್ ಮಾಡಿದವರು ಇಷ್ಟು ಶೇರ್ಸ್ ನ ತಗೊಂಡಿದ್ದಾರೆ ಅಟ್ ದಿಸ್ ರೇಟ್, ಅವನು ವಾಪಸ್ ಕೊಟ್ಟಾಗ ಇಷ್ಟು ದುಡ್ಡ ವಾಪಸ್ ಕೊಡಿ ಅಂತ ಹೇಳುವಂತಹ ಬಾಂಡು. ಸೊ ಇದೆಲ್ಲ ಕೂಡ ಎಕ್ಸಾಂಪಲ್ ಆಫ್ ದ್ಯಾಟ್. ಅದಾದ ಮೇಲೆ ಸೊ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ನೇನ್ ಡಿಸ್ಕಸ್ ಮಾಡಬಹುದು ಅಂತ ಹೇಳಿದ್ರೆ, ಫಂಕ್ಷನ್ಸ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್. ಹೇಗಪ್ಪ ಈ ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ವರ್ಕ್ ಆಗುತ್ತೆ, ಅಥವಾ ಯಾವ ತರ ಡೀಲಿಂಗ್ಸ್ ನಡೆಯುತ್ತೆ ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ಅಲ್ಲಿ ಅಂತ ಹೇಳಿದ್ರೆ, ಯೂಶುವಲಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಇನ್ ದ ಡಿನಾಮಿನೇಷನ್ ಆಫ್ ₹100. 100 ರೂಪಾಯಿಯ ಡಿನಾಮಿನೇಷನ್ ಅಲ್ಲಿ ಈ ಗವರ್ಮೆಂಟ್ ಸೆಕ್ಯೂರಿಟೀಸ್ ನ ನಾವು ಡೀಲ್ ಮಾಡ್ತೀವಿ. ಅಂಡ್ ದ ಇಂಟ್ರೆಸ್ಟ್, ಏನಕ್ಕೆ ನಾವು ಸೆಕ್ಯೂರಿಟಿ ಸ್ಟಾಕ್ಸ್ ಶೇರ್ಸ್ ಮೇಲೆಲ್ಲ ಇನ್ವೆಸ್ಟ್ ಮಾಡಬೇಕು, ಮೇಜರ್ಲಿ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್. ಇಟ್ ಮೇ ಬಿ ಇಂಟ್ರೆಸ್ಟ್ ಆರ್ ಇಟ್ ಮೇ ಬಿ ಡಿವಿಡೆಂಡ್. ಕರೆಕ್ಟ್, ಆ ಶೇರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಡಿವಿಡೆಂಡ್ ಸಿಗುತ್ತೆ, ಡಿಬೆಂಚರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಕರೆಕ್ಟಾ? ಸೊ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇನ್ವೆಸ್ಟಿಂಗ್ ಇನ್ ಗವರ್ಮೆಂಟ್ ಸೆಕ್ಯೂರಿಟಿ? ದಟ್ ಈಸ್ ಆಲ್ಸೋ ಫಾರ್ ದ ಪರ್ಪಸ್ ಆಫ್ ಗೈನಿಂಗ್ ಇಂಟ್ರೆಸ್ಟ್. ಸೊ ಇಲ್ಲಿ ಏನಾಯ್ತು, ಸೊ ಇಟ್ ಈಸ್ ಇಶ್ಯೂಡ್ ಇನ್ ದ ಡಿನಾಮಿನೇಷನ್ ಆಫ್ ₹100 ಅಂಡ್ ಇಂಟ್ರೆಸ್ಟ್ ಪೇಯಬಲ್ ಹಾಫ್ ಇಯರ್ಲಿ ಆರ್ ಆನ್ಯುವಲಿ. ವರ್ಷಕ್ಕೊಂದ್ಸಲನಾದ್ರೂ ಇಂಟ್ರೆಸ್ಟ್ ಕೊಡ್ತಾರೆ, ಅಥವಾ ಡಿವಿಡೆಂಡ್ ಕೊಡ್ತಾರೆ, ಅಥವಾ ಅರ್ಧ ವರ್ಷ ಕೂಡ ಕೊಡ್ತಾರೆ. ಸೊ ಅಂಡ್ ದೆನ್ ಡೆಫಿನೆಟ್ಲಿ ಗವರ್ಮೆಂಟ್ ಸೆಕ್ಯೂರಿಟಿ ಮೇಲೆ ನಾವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಎಕ್ಸಾಮ್ಷನ್ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಶೇರ್ ಮೇಲೆ, ಡಿವಿಡೆಂಡ್ಸ್ ಮೇಲೆ ಟ್ಯಾಕ್ಸ್ ಬೀಳತ್ತೆ. ಸೊ ಗವರ್ಮೆಂಟ್ ಸೆಕ್ಯೂರಿಟಿ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಸೊ ವಿ ವಿಲ್ ಗೆಟ್ ಟ್ಯಾಕ್ಸ್ ಎಕ್ಸಾಮ್ಷನ್ಸ್. ಅಂಡ್ ದೆನ್ ರೋಲ್ ಆಫ್ ಬ್ರೋಕರ್ ಇನ್ ಡೀಲಿಂಗ್ ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ಇಸ್ ಲಿಮಿಟೆಡ್. ಸೊ ಬ್ರೋಕರ್ ಅಷ್ಟು ಇಂಟರ್ಫಿಯರ್ ಆಗಲ್ಲ ನಿಮ್ಗೆ. ಇನ್ ಕೇಸ್ ಬ್ರೋಕರ್ ಇಂದಾನೇ ನೀವು ಡೀಲಿಂಗ್ಸ್ ಮಾಡಬೇಕು, ಲೈಕ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಹೇಗೆ ನಾವು ಬ್ರೋಕರ್ ನ ನಾವು ಡೀಲ್ ಮಾಡ್ತೀವಿ, ಥ್ರೂ ಬ್ರೋಕರ್ ನಾವು ಶೇರ್ಸ್ ನ ಇದನ್ನ ಪರ್ಚೇಸ್ ಮಾಡ್ತೀವಿ, ಆ ತರ ಮಾಡುವಂತಹ ಅವಶ್ಯಕತೆ ಇಲ್ಲ, ತುಂಬಾ ಕಡಿಮೆ ಆಗುತ್ತೆ. ಬಿಕಾಸ್ RBI ಅವರು ಇಶ್ಯೂ ಮಾಡ್ತಾ ಇದ್ರೆ ನಾವು ಹೋಗಿ ಅಪ್ಲೈ ಮಾಡಿ ತಗೊಳ್ಬಹುದು. ಅಥವಾ ಈ ಕಾರ್ಪೊರೇಷನ್ ಎನಿ ಮುನಿಸಿಪಲ್ ಇಶ್ಯೂ ಮಾಡ್ತಿದೆ ಅಂತ ಗೊತ್ತಾದ ತಕ್ಷಣ ವಿ ಕ್ಯಾನ್ ಗೋ ಜಸ್ಟ್ ಇನ್ವೆಸ್ಟ್ ಅಂಡ್ ದೆನ್ ಗೆಟ್ ದ ಶೇರ್ಸ್. ಅಲ್ಲಿ ಬ್ರೋಕರ್ ಥ್ರೂನೇ ಹೋಗ್ಬೇಕು ಅಂತ ಇಲ್ಲ, ವೆರಿ ಲಿಮಿಟೆಡ್. ಇಫ್ ಇನ್ ಕೇಸ್ ನೀಡೆಡ್ ಇದ್ರೆ ಹೋಗಿ ಬ್ರೋಕರ್ನ ಅಪ್ರೋಚ್ ಮಾಡಬಹುದು. And then major participant of this market is purely commercial bank. So commercial banks is a major participant. Commercial bank ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿರುತ್ತೆ, ಎಲ್ಲೆಲ್ಲಿ ಟ್ರೆಜರಿ ಬಿಲ್ಸ್, ಎಲ್ಲೆಲ್ಲಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ನ ಟ್ರೇಡ್ ಮಾಡ್ತಿದ್ದಾರೆ, ಯಾವಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಅಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ರೆ ಯು ವಿಲ್ ಗೆಟ್ ದ ಇನ್ಫಾರ್ಮೇಶನ್. ಅಂಡ್ ದೆನ್ if you are interested to apply for, you can apply. So this is the major participant is commercial bank. And then government securities are sold through public debt office of RBI. Usually government securities ಯಾರು ಸೇಲ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ RBI ಅವರು ಒಂದು ನೋಟಿಫಿಕೇಶನ್ ಕೊಟ್ಟು ಒಂದು ಪಬ್ಲಿಕ್ ಡೆಟ್ ಆಫೀಸ್ ಅಂತ ಇರುತ್ತೆ. RBI ಇದೆ ಒಂದು ವಿಂಗ್, ಅಂದ್ರೆ ಒಂದು ಡಿಪಾರ್ಟ್ಮೆಂಟ್, ಅವರು ಪಬ್ಲಿಕ್ ಡೆಟ್ ಆಫೀಸ್ ಅಂತ ಹೇಳ್ತಾರೆ ಅವ್ರಿಗೆ. ಸೊ ಅವ್ರು ಏನ್ ಮಾಡ್ತಾರೆ, ಎಷ್ಟು ಸೆಕ್ಯೂರಿಟೀಸ್ ಬೇಕು, ಎಷ್ಟು ದುಡ್ಡು ಬೇಕು ಗವರ್ಮೆಂಟ್ ರನ್ ಮಾಡೋದಕ್ಕೆ, ಅದರ ಬೇಸ್ ಮೇಲಿಂದ ಗವರ್ಮೆಂಟ್ ಸೆಕ್ಯೂರಿಟೀಸ್ ನ ಇಶ್ಯೂ ಮಾಡ್ತಾರೆ. ಸೊ ಅದನ್ನ ನಾವೆಂತ ಕರಿತೀವಿ, ಸೊ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಸೋಲ್ಡ್ ಥ್ರೂ ಪಬ್ಲಿಕ್ ಡೆಟ್ ಆಫೀಸ್ ಅಂತ ಕರಿತೀವಿ ಆಫ್ RBI. ಸೊ ದಿಸ್ ಇಸ್ ವಾಟ್ ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್. ಏನಪ್ಪಾ ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಹೇಳಿದ್ರೆ, ಇಟ್ಸ್ ಅ ಮಾರ್ಕೆಟ್ ಫಾರ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ವೇರ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್, ಅದನ್ನ ನಾವು ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ಈವನ್ ಕಾಲ್ಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಕಾಲ್ಡ್ ಆಸ್ ಗಿಲ್ಟ್ ಎಡ್ಜ್ಡ್ ಮಾರ್ಕೆಟ್ ಅಂತ ಕೂಡ ಕರಿತೀವಿ. ಅಂಡ್ ದೆನ್ ಯೂಶಲಿ ಯಾವ ಫಾರ್ಮ್ ಅಲ್ಲಿ ಇರತ್ತಪ್ಪ ಅಂತ ಹೇಳಿದ್ರೆ ಗಿಲ್ಟ್ ಎಡ್ಜ್
ಇದು ಸೆಕ್ಯೂರಿಟೀಸ್ ಯಾವ್ಯಾವ ಫಾರ್ಮ್ ಅಲ್ಲಿ ಇರುತ್ತಪ್ಪ ಅಂತ ಹೇಳಿದ್ರೆ ಇಟ್ ಮೇ ಬಿ ಸ್ಟಾಕ್ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರಾಮಿಸರಿ ನೋಟ್ ಆಗಿರ್ಬೋದು, ಅಂಡ್ ಬೇರರ್ ಸರ್ಟಿಫಿಕೇಟ್ ಕೂಡ ಆಗಿರ್ಬೋದು. ಈ ತರದ ವೇರಿಯಸ್ ಫಾರ್ಮ್ಸ್ ಅಲ್ಲಿ ಇರುತ್ತೆ. ಅಂಡ್ ಹೆಂಗೆ ನಾವು ಟ್ರೇಡ್ ಮಾಡ್ತೀವಪ್ಪ ಇದನ್ನ ಅಂತ ಹೇಳಿದ್ರೆ ಯೂಶಲಿ ಇಟ್ ಈಸ್ ಇಶ್ಯೂಡ್ ಇನ್ ದ ಡಿನಾಮಿನೇಷನ್ ಆಫ್ 100 rupees ಅಂಡ್ ದೆನ್ ಇಂಟ್ರೆಸ್ಟ್ ಹಾಫ್ ಇಯರ್ಲಿ ಏನಾದ್ರು ಕೊಡ್ಬೋದು, ಆನ್ಯುವಲಿ ಆದ್ರೂ ಕೊಡ್ಬೋದು. ಅಂಡ್ ಯೂಶಲಿ ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ಗವರ್ಮೆಂಟ್ ಸೆಕ್ಯೂರಿಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಕೂಡ ಸಿಗತ್ತೆ. ಅಂಡ್ ದೆನ್ ಏನಕ್ಕಪ್ಪ ಗವರ್ಮೆಂಟ್ ಸೆಕ್ಯೂರಿಟಿ ಮೇಲೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗತ್ತೆ, ಏನಕ್ಕೆ ಜನ ಬೇರೆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ರಾದರ್ ದನ್ ಗವರ್ಮೆಂಟ್ ಅಂತ ಹೇಳಿದ್ರೆ ಯೂಶಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ, ಆಮೇಲಿಂದ ಇದು ಶೇರ್ ವ್ಯಾಲ್ಯೂ ಕೂಡ ಕಡಿಮೆ ಇರುತ್ತೆ, ಆದ್ರಿಂದ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಕೂಡ ಸಿಗತ್ತೆ. ಅಂಡ್ ದೆನ್ ಮೇಜರ್ ಪಾರ್ಟಿಸಿಪೆಂಟ್ ಯಾರಪ್ಪ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್. ನಿಮ್ಗೆ ಏನೇ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಗವರ್ಮೆಂಟ್ ಸೆಕ್ಯೂರಿಟಿ ಇದ್ರೂ ಕೂಡ ಯು ಕ್ಯಾನ್ ಗೋ ಅಂಡ್ ಅಪ್ರೋಚ್ ಇನ್ ದ ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂಡ್ ದೆನ್ ಯು ಕ್ಯಾನ್ ಅಪ್ಲೈ ಫಾರ್ ಗವರ್ಮೆಂಟ್ ಸೆಕ್ಯೂರಿಟಿ. ಅಂಡ್ ಯೂಶಲಿ ಯಾರು ಸೇಲ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ RBI ಅವರು. RBI ಅವರು ಸೇಲ್ ಮಾಡ್ತಾರೆ, ಅದನ್ನ ಕಮರ್ಷಿಯಲ್ ಬ್ಯಾಂಕ್ ಅವರು ತಗೊಂಡು ಅದನ್ನ ನಿಮ್ಗೆ ಕೊಡೋದಾಗಿರ್ಬೋದು, ಅಥವಾ ಥ್ರೂ ಕಮರ್ಷಿಯಲ್ ಬ್ಯಾಂಕ್ ಇಟ್ ಕ್ಯಾನ್ ಬಿ ಸೋಲ್ಡ್ ಟು ದ ಪಬ್ಲಿಕ್ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಇಸ್ ವಾಟ್ ದ ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್. ನೆಕ್ಸ್ಟ್ long-term loan market. The next classification of capital market is long-term loan market. So already ನಾವು industrial security market ಬಗ್ಗೆ ಡಿಸ್ಕಸ್ ಮಾಡಿದೀವಿ, ಅದರಲ್ಲಿ primary market and secondary market ಬಗ್ಗೆ ಡಿಸ್ಕಸ್ ಮಾಡಿದೀವಿ. And next to government security market we have discussed. And now the third one and the last classification of capital market is ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್. ಲಾಂಗ್ ಟರ್ಮ್ ಲೋನ್ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಅಂದ್ರೆ ನನ್ನ ನೇಮ್ ಇಟ್ ಸೆಲ್ಫ್ ಸೇಸ್ ತುಂಬಾ ಜಾಸ್ತಿ ಡ್ಯೂರೇಷನ್ ಅಂತ. ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್, ಲೋನ್ ಅಂತ ಹೇಳಿದ್ರೇನು ಸಾಲ, ಅಂದ್ರೆ ತುಂಬಾ ವರ್ಷಗಳ ಸಾಲದ ಮಾರುಕಟ್ಟೆ ಅಂತ ಕರಿತೀವಿ. ಸೊ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ ಹೇಳಿದ್ರೆ ಮೇಜರ್ಲಿ ಯಾರಪ್ಪ ಪ್ಲೇಯರ್ಸ್ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಅಲ್ಲಿ ಯಾರು ಡೀಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಮತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ಸ್ ಕೂಡ ಯಾರ್ಯಾರು ಲೋನ್ ಕೊಡ್ತಾರೆ, ಯೂಶಲಿ ಬ್ಯಾಂಕ್ಸ್ ಕೊಡ್ತಾರೆ, ಡೆವಲಪ್ಮೆಂಟ್ ಬ್ಯಾಂಕ್ಸ್ ಮತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ ಲೋನ್ ಕೊಡ್ತಾರೆ. ಅಂಡ್ ಸಪ್ಲೈಯಿಂಗ್ ಏನ್ ಮಾಡ್ತಾರಪ್ಪ ಇವರು ಅಂತ ಹೇಳಿದ್ರೆ, ಸಪ್ಲೈಯಿಂಗ್ ಲಾಂಗ್ ಟರ್ಮ್ ಲೋನ್ಸ್ ಟು ಕಾರ್ಪೊರೇಟ್ ಕಸ್ಟಮರ್ಸ್. ಯೂಶಲಿ ಇಂಡಿವಿಜುವಲ್ಗೂ ಕೊಡ್ತಾರೆ ಅಂಡ್ ಕಾರ್ಪೊರೇಟ್ ಬಿಸ್ನೆಸ್ಗೂ ಕೂಡ ಕೊಡ್ತಾರೆ. ಲಾಂಗ್ ಟರ್ಮ್ ಲೋನ್ ಅಂತ ಹೇಳಿದ್ರೆ ಸಾಲ ಕೊಡ್ತಾರೆ. ಅಂಡ್ ಇಟ್ ಈಸ್ ಕ್ಲಾಸಿಫೈಡ್ ಇನ್ ಟು 3 things. ಸೊ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ ಹೇಳಿದ್ರೆ ಇಟ್ಸ್ ಅ ಮಾರ್ಕೆಟ್ ವೇರ್ ಲಾಂಗ್ ಟರ್ಮ್ ಲೋನ್ಸ್ ಆರ್ ಟ್ರೇಡೆಡ್. ಲಾಂಗ್ ಟರ್ಮ್ ಲೋನ್ಸ್ ಆರ್ ಟ್ರೇಡೆಡ್ ಅಂತ ಹೇಳಿದ್ರೆ ಜಾಸ್ತಿ ಪೀರಿಯಡಿನ ಸಾಲಗಳು. ಈಗ ಮನೆ ಕಟ್ಟಬೇಕಾದ್ರೆ 1 ತಿಂಗಳಿಗೆ ಲೋನ್ ಕೊಡ್ತಾರಾ? ಡೆಫಿನೆಟ್ಲಿ ನೋ. ಒಂದು 10 ವರ್ಷಕ್ಕೆ ಲೋನ್ ಮಾಡಿ ಕೊಡ್ತಾರೆ, ಕರೆಕ್ಟ್ 10 ವರ್ಷ ತೀರಿಸ್ಲಿ ಅಂತ ಲೋನ್ ಮಾಡಿ ಕೊಡ್ತಾರೆ. ಕಾರ್ ಲೋನ್ ಆಗಿರ್ಬೋದು, ಫಾರ್ ಲೈಕ್ ಲಾಂಗ್ ಪೀರಿಯಡ್, ಒಂದು ಮನೆ ಕಟ್ಟೋದಕ್ಕಾಗ್ಲಿ ಅಥವಾ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಟೋದಕ್ಕಾಗ್ಲಿ ಅಥವಾ ಒಂದು ರೋಡ್ ಕನ್ಸ್ಟ್ರಕ್ಷನ್ಗಾಗ್ಲಿ ಒಂದು ಲೋನ್ ತಗೊಳ್ತಾರಲ್ಲ, ರೋಡ್ ಕನ್ಸ್ಟ್ರಕ್ಷನ್ಗೆ ಲೋನ್ ತಗೊಳ್ತಾರಲ್ಲ, ಅದನ್ನ ನಾವೇಂತ ಕರಿತೀವಿ, ಲಾಂಗ್ ಟರ್ಮ್ ಲೋನ್ ಅಂತ ಕರಿತೀವಿ. ಇದನ್ನ ಯಾರು ಆಫರ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಬ್ಯಾಂಕ್ಸು ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ ಅವರು ಆಫರ್ ಮಾಡ್ತಾರೆ. ಯಾರಿಗೆ ಆಫರ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಟು ದ ಕಾರ್ಪೊರೇಟ್ ಕಸ್ಟಮರ್ ಅಥವಾ ಟು ದ ಇಂಡಿವಿಜುವಲ್ ಅಂತ ಕರಿತೀವಿ. ಸೊ ಈ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ನ 3 ಭಾಗಗಳಾಗಿ ನಾವು ವಿಂಗಡಿಸ್ತೀವಿ. ಯಾವ್ದಪ್ಪ 3 ಭಾಗಗಳಂತ ಹೇಳಿದ್ರೆ ಟರ್ಮ್ ಲೋನ್ ಮಾರ್ಕೆಟ್, ಮಾರ್ಗೇಜ್ ಮಾರ್ಕೆಟ್ ಅಂಡ್ ಫಿನಾನ್ಷಿಯಲ್ ಗ್ಯಾರಂಟಿ ಮಾರ್ಕೆಟ್. ಏನಪ್ಪಾ ಈ 3 ಕ್ಲಾಸಿಫಿಕೇಶನ್ ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಕ್ಲಾಸಿಫಿಕೇಶನ್ ಆಫ್ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್. ಲಾಂಗ್ ಟರ್ಮ್ ಲೋನ್ ನ 3 ವಿಭಾಗಗಳಾಗಿ ಮಾಡ್ತಾರೆ. ಯಾವ್ದಾದಪ್ಪ ಅಂತ ಹೇಳಿದ್ರೆ ಟರ್ಮ್ ಲೋನ್ ಮಾರ್ಕೆಟ್, ಮಾರ್ಗೇಜ್ ಮಾರ್ಕೆಟ್, ಮಾರ್ಗೇಜಸ್ ಮಾರ್ಕೆಟ್ ಅಂಡ್ ದೆನ್ ಫಿನಾನ್ಷಿಯಲ್ ಗ್ಯಾರಂಟಿ ಮಾರ್ಕೆಟ್ ಅಂತ. ಸೊ ಏನಪ್ಪಾ ಈ ಟರ್ಮ್ ಲೋನ್ ಅಂತ ಹೇಳಿದ್ರೆ, ಸೊ ಟರ್ಮ್ ಲೋನ್ ಅಂತ ಹೇಳಿದ್ರೆ ಮಾನಿಟರಿ ಲೋನ್ ಪ್ರೊವೈಡೆಡ್ ಟು ದ ಕಾರ್ಪೊರೇಟ್ ಕಸ್ಟಮರ್ಸ್ ದಟ್ ಈಸ್ ರೀಪೇಡ್ ಇನ್ ರೆಗ್ಯುಲರ್ ಇಂಟರ್ವಲ್. ಟರ್ಮ್ ಅಂತ ಹೇಳಿದ್ರೆ ಒಂದು ಪೀರಿಯಡ್ ಅಂತ. ಟರ್ಮ್ ಅಂತ ಹೇಳಿದ್ರೆ ಒಂದೊಂದು ಪೀರಿಯಡ್. ಸೊ ಟರ್ಮ್ ಲೋನ್ ಮಾರ್ಕೆಟ್ ಅಥವಾ ಟರ್ಮ್ ಲೋನ್ ಅಂದ್ರೆ ಏನು? ಟರ್ಮ್ ಲೋನ್ ಇಸ್ ನಥಿಂಗ್ ಬಟ್ ಅ ಮಾನಿಟರಿ ಲೋನ್ which is provided to whom? ಯಾರಿಗೆ ಪ್ರೊವೈಡ್ ಮಾಡ್ತಾರೆ? ಟು ದ ಕಾರ್ಪೊರೇಟ್ ಕಸ್ಟಮರ್ ದಟ್ ಈಸ್ ಟು ಬಿ ರಿಪೇಡ್. ಅದನ್ನ ವಾಪಸ್ ಕೊಡ್ಬೇಕಂತ. ಹೇಗೆ ವಾಪಸ್ ಕೊಡ್ಬೇಕು ಅಂತ ಹೇಳಿದ್ರೆ ರೆಗ್ಯುಲರ್ ಇಂಟರ್ವೆಲ್, ತಿಂಗಳಿಗೆ ಒಂದ್ಸಲ EMI ಕಟ್ತೀವಲ್ಲ ನಾವು, ತಿಂಗಳು ಒಂದೊಂದ್ಸಲ ಕಟ್ಟೋದು, ಅಥವಾ ಒಂದು 6 months ಒಂದ್ಸಲ ಕಟ್ಟೋದು, ಅಥವಾ ವರ್ಷಕ್ಕೊಂದ್ಸಲ ಕಟ್ಟೋದು, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಆನ್ಯುವಲಿ ಕಟ್ಟೋದು, ಅಥವಾ ವರ್ಷ ಕಟ್ತಾ ಹೋಗೋದು. ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ನಾವು ಕಟ್ತಾ ಹೋಗ್ಬೇಕಾಗತ್ತೆ. ಸೊ ಮಾನಿಟರಿ ಲೋನ್ ಪ್ರೊವೈಡೆಡ್ ಟು ದ ಕಾರ್ಪೊರೇಟ್ ಕಸ್ಟಮರ್ ದಟ್ ಈಸ್ ಟು ಬಿ ರಿಪೇಡ್ ಇನ್ ರೆಗ್ಯುಲರ್ ಇಂಟರ್ವಲ್ ಓವರ್ ಅ ಸೆಟ್ ಪೀರಿಯಡ್ ಆಫ್ ಟೈಮ್. ಒಂದು ಫಿಕ್ಸ್ ಮಾಡಿರ್ತಾರೆ ಟೈಮ್, ಇಷ್ಟು ಟೈಮ್ ಒಳಗಡೆ 10 ವರ್ಷದೊಳಗಡೆ ನೀವು ಏನು ಅರ್ಧ ವರ್ಷಕ್ಕೆ ಇಷ್ಟು ಕಟ್ತಾ ಹೋಗ್ಬೇಕು ಅಥವಾ ವರ್ಷ ಕಟ್ತಾ ಹೋಗ್ಬೇಕು ಅಂತ. ಸೊ ಆ ಸೆಟ್ ಪೀರಿಯಡ್ ಕ್ಯಾನ್ ಬಿ 1 month, 1 year or 10 years or 30 years ಆಲ್ಸೋ.
1 ವರ್ಷನಾದ್ರೂ ಆಗಿರ್ಬೋದು, 10 ವರ್ಷನಾದ್ರೂ ಆಗಿರ್ಬೋದು, 30 ವರ್ಷನಾದ್ರೂ ಆಗಿರಬಹುದು. ಸೊ ಟರ್ಮ್ ಲೋನ್ ಅಂತ ಹೇಳಿದ್ರೇನು, ಇಟ್ಸ್ ಅ ಮಾನಿಟರಿ ಲೋನ್. ಯಾರಿಗೆ ಕೊಡ್ತಾರೆ? ಕಾರ್ಪೊರೇಟ್ ಕಸ್ಟಮರ್ಸ್ಗೆ ಕೊಡ್ತಾರೆ. ಹೇಗೆ ಏನ್ ಇದ್ ಮಾಡಬೇಕು ಅಂತ ಹೇಳಿದ್ರೆ, ದಟ್ ಶುಡ್ ಬಿ ರೀಪೇಡ್ ಇನ್ ಅ ರೆಗ್ಯುಲರ್ ಇಂಟರ್ವ್ಯೂ ಓವರ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಒಂದಷ್ಟು ಟೈಮ್ ನ ಸೆಟ್ ಮಾಡಿರ್ತಾರೆ, ಟೈಮ್ ಸ್ಲಾಟ್ ನ ಕೊಟ್ಟಿರ್ತಾರೆ. ಆ ಟೈಮ್ ಸ್ಲಾಟ್ ಅಲ್ಲೇನೆ ವರ್ಷ ಆಗಿರ್ಬೋದು, ಅಥವಾ ಕಾಲ್ ವರ್ಷಕ್ಕೊಂದ್ಸಲ ಆಗಿರ್ಬೋದು, ಅಥವಾ ಅರ್ಧ ವರ್ಷಕ್ಕೊಂದ್ಸಲ ಆಗಿರ್ಬೋದು. ದಟ್ ಶುಡ್ ಬಿ ರೀಪೇಡ್. ಆ ಲೋನ್ ಏನ್ ತಗೊಂಡಿರ್ತಾರೆ ಅದನ್ನ ಪೇ ಮಾಡಬೇಕು. ಅದನ್ನ ನಾವು ಏನಂತ ಕರಿತೀವಿ? ಟರ್ಮ್ ಲೋನ್ ಅಂತ ಕರಿತೀವಿ. ಸೊ ಟರ್ಮ್ ಲೋನ್ ಮಾರ್ಕೆಟ್. ಸೊ ಯಾರ್ಯಾರು ಟರ್ಮ್ ಲೋನ್ ನ ಕೊಡ್ತಾರೆ, ಆಫರ್ ಮಾಡ್ತಾರೆ ಜನರಿಗೆ? ಹೆಂಗ್ ಸಿಗುತ್ತೆ ನಮ್ಗೆ ಟರ್ಮ್ ಲೋನು? ಯಾರು ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಆಫರ್ಡ್ ಬೈ ಇಂಡಸ್ಟ್ರಿಯಲ್ ಫಿನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್. ಯಾರ್ಯಾರಪ್ಪ ಕೊಡ್ತಾರೆ ಅಂತ ಹೇಳಿದ್ರೆ, IDBI ಆಗಿರ್ಬೋದು, IFCI ಆಗಿರ್ಬೋದು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು. ಇವರೆಲ್ಲ ಏನ್ ಮಾಡ್ತಾರೆ? ಟರ್ಮ್ ಲೋನ್ ನ ವಿಚ್ ಆರ್ ಕ್ರಿಯೇಟೆಡ್ ಬೈ ಗವರ್ಮೆಂಟ್. ಇದೆಲ್ಲ ಕೂಡ ಯಾವ್ದಾದ್ರು ಡೆವಲಪಿಂಗ್ ಬ್ಯಾಂಕ್ಸ್ ಇದೆಯಲ್ಲ, ಇದೆಲ್ಲ ಕೂಡ ವಿಚ್ ಇಸ್ ಕ್ರಿಯೇಟೆಡ್ ಬೈ ಗವರ್ಮೆಂಟ್ ಅಟ್ ದ ನ್ಯಾಷನಲ್ ಅಂಡ್ ರೀಜನಲ್ ಲೆವೆಲ್. ಗವರ್ಮೆಂಟ್ ಲೆವೆಲ್ ಅಲ್ಲೂ ಇರುತ್ತೆ, ರೀಜನಲ್ ಲೆವೆಲ್ ಅಲ್ಲೂ ಇರುತ್ತೆ. ಟು ಸಪ್ಲೈ ಲಾಂಗ್ ಟರ್ಮ್ ಅಂಡ್ ಮೀಡಿಯಂ ಟರ್ಮ್ ಲೋನ್. ಲಾಂಗ್ ಟರ್ಮ್ ಮತ್ತೆ ಮೀಡಿಯಂ ಟರ್ಮ್ ಲೋನ್ ನ ಸಪ್ಲೈ ಮಾಡೋದಕ್ಕೆ ಒಂದೊಂದು ರೀಜನ್ ಅಲ್ಲಿ ಕೂಡ ಇರಬಹುದು, ಅಥವಾ ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಇರಬಹುದು. ಇದನ್ನ ಗವರ್ಮೆಂಟ್ ಅವ್ರು ಕ್ರಿಯೇಟ್ ಮಾಡಿರ್ತಾರೆ, ವೇರ್ ಇನ್ ವಿ ಕ್ಯಾನ್ ಅವೇಲ್ ಲೋನ್. ನಾವು ಲೋನ್ ಅನ್ನ ಪಡೆದುಕೊಳ್ಳಬಹುದು. ದ ನೆಕ್ಸ್ಟ್ ಕ್ಯಾಟಗರಿ ಈಸ್ ಮಾರ್ಗೇಜ್ ಮಾರ್ಕೆಟ್. ಏನಪ್ಪ ಮಾರ್ಗೇಜ್ ಅಂತ ಹೇಳಿದ್ರೆ, ಮಾರ್ಗೇಜ್ ಮಾರ್ಕೆಟ್ ಅಥವಾ ಮಾರ್ಗೇಜ್ ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ದ ಫಾರ್ಮರ್ ಥಿಂಗ್, ಮಾರ್ಗೇಜ್ ಅಂತ ಕೇಳಿರ್ತೀರಾ. ಮಾರ್ಗೇಜ್ ಅಂದ್ರೆ ಅಡ ಇಡೋದು. ಏನಾದ್ರೂ ಒಂದು ಲೋನ್ ನ ತಗೊಳ್ಬೇಕಾದ್ರೆ ಒಂದನ್ನ ಅಡ ಇಟ್ಬಿಟ್ಟು ಲೋನ್ ನ ತಗೊಳ್ಳೋದು. ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅ ಲೋನ್ ಅಗೇನ್ಸ್ಟ್ ದ ಸೆಕ್ಯೂರಿಟಿ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಲೈಕ್ ರಿಯಲ್ ಎಸ್ಟೇಟ್. ಇವಾಗ ಮನೆಯನ್ನ ಅಡ ಇಟ್ಬಿಟ್ಟು ಸಾಲ ತಗೊಳ್ಳೋದು. ಇಮ್ಮೂವಬಲ್ ಪ್ರಾಪರ್ಟಿ, ಮನೆ ಅನ್ನೋದು ಇಮ್ಮೂವಬಲ್, ಮೂವ್ ಮಾಡಕ್ಕಾಗಲ್ಲ ಮನೆಯನ್ನ, ಕರೆಕ್ಟಾ? ಸೊ ಯಾವುದೇ ಇಮ್ಮೂವಬಲ್ ಅಸೆಟ್ ನ ಅಡ ಇಟ್ಟು ನಾನು ಸಾಲವನ್ನು ತೆಗೆದುಕೊಂಡರೆ ಆಸ್ ಅ ಸೆಕ್ಯೂರಿಟಿ, ಇದನ್ನ ಗ್ಯಾರಂಟಿಯಾಗಿ ಇಟ್ಕೊಳ್ಳಪ್ಪ, ನಾನು ಏನಾದ್ರು ಲೋನ್ ತೀರ್ಸಿಲ್ಲ ಅಂದ್ರೆ ಆ ಮನೆ ನಿಮ್ಗೆ ಅಂತ ಹೇಳೋದು. ಸೊ ಒಂದು ಇಮ್ಮೂವಬಲ್ ಪ್ರಾಪರ್ಟಿನ ಅಡ ಇಟ್ಟು ನಾನು ಸಾಲವನ್ನು ಪಡೆದುಕೊಂಡರೆ ಅದನ್ನ ನಾನು ಮಾರ್ಗೇಜ್ ಲೋನ್ ಅಂತ ಕರಿತೀನಿ. ಸೊ ಲೋನ್ ಅಗೇನ್ಸ್ಟ್ ದ ಸೆಕ್ಯೂರಿಟಿ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಲೈಕ್ ರಿಯಲ್ ಎಸ್ಟೇಟ್, ಅಂಡ್ ದಿಸ್ ಲೋನ್ ಈಸ್ ಗಿವನ್ ಟು ಇಂಡಿವಿಜುವಲ್ ಕಸ್ಟಮರ್ ಆಲ್ಸೋ. ಇಂಡಿವಿಜುವಲ್ ಕಸ್ಟಮರ್ಗೆ ಕೊಡ್ತಾರೆ. ಅಂಡ್ ಯಾರು ಕೊಡ್ತಾರಪ್ಪ ಅಂತ ಹೇಳಿದ್ರೆ, ಯೂಶುವಲಿ ದ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಹುಡ್ಕೋ, LIC ಅಂಡ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಇವರೆಲ್ಲ ಮಾರ್ಗೇಜ್ ಲೋನ್ ಅನ್ನ ಆಫರ್ ಮಾಡ್ತಾರೆ. ಮಾರ್ಗೇಜ್ ಲೋನ್ ಅಂದ್ರೆ ಏನು? ಇಟ್ ಈಸ್ ಅ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟಿ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಸೊ ಒಂದು ಇಮ್ಮೂವಬಲ್ ಪ್ರಾಪರ್ಟಿಯನ್ನ ಅಡವಾಗಿ ಇಟ್ಟು ಅಲ್ಲಿಂದ ನಾನು ಸಾಲವನ್ನು ಪಡೆದರೆ ಅದನ್ನ ಮಾರ್ಗೇಜ್ ಲೋನ್ ಅಥವಾ ಮಾರ್ಗೇಜ್ ಲೋನ್ ಮಾರ್ಕೆಟ್ ಅಂತ ಕರಿತೀವಿ. ಅಂಡ್ ದೆನ್ ಯಾರು ಸಾಲನ ಕೊಡ್ತಾರೆ ಅಂದ್ರೆ, ಇಟ್ ಮೇ ಬಿ ಹುಡ್ಕೋ, ಇಟ್ ಮೇ ಬಿ LIC, ಇಟ್ ಮೇ ಬಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂಡ್ ಸೋ ಆನ್. ಈ ತರ ಎಷ್ಟೊಂದು ಬ್ಯಾಂಕ್ಸ್ ಅವರು ಮಾರ್ಗೇಜ್ ಲೋನ್ ಅನ್ನು ಆಫರ್ ಮಾಡ್ತಾರೆ. ಮೇಜರ್ಲಿ ಇವ್ರು ಕೊಡ್ತಾರೆ. ಇಲ್ಲಿ ನಾನು ಸ್ಪೆಸಿಫೈ ಮಾಡಿದ್ದೀನಲ್ಲ, ಅವರು ಮೇಜರ್ಲಿ ದೇ ಹ್ಯಾಂಡಲ್. ಅಂಡ್ ಅದರ್ ಬ್ಯಾಂಕ್ಸ್ ಕೂಡ ಅವರು ಲೋನ್ಸ್ ನ ಕೊಡ್ತಾರೆ, ಪ್ರೊವೈಡೆಡ್ ನಿಮ್ಗೆ ಯಾವ ತರದ ಲೋನ್ ಬೇಕು, ಎಷ್ಟು ಲೋನ್ ಬೇಕು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಗ್ಯಾರಂಟೀಸ್ ಮಾರ್ಕೆಟ್. ಏನು ಫಿನಾನ್ಷಿಯಲ್ ಗ್ಯಾರಂಟಿ ಮಾರ್ಕೆಟ್? ಗ್ಯಾರಂಟಿ ಅಂದ್ರೆ ಏನು? ಗ್ಯಾರಂಟಿ ಅಂತ ಹೇಳಿದ್ರೆ, ಗ್ಯಾರಂಟಿ ಇಸ್ ಅ ಕಾಂಟ್ರಾಕ್ಟ್ ಟು ಡಿಸ್ಚಾರ್ಜ್ ದ ಲಯಬಿಲಿಟಿ ಆಫ್ ಅ ಥರ್ಡ್ ಪಾರ್ಟಿ ಇನ್ ಕೇಸ್ ಆಫ್ ಡಿಫಾಲ್ಟ್. ಏನ್ ಹಂಗಂದ್ರೆ, ಆ ವ್ಯಕ್ತಿ, ಇನ್ನೊಂದು ವ್ಯಕ್ತಿ, ಸಾಲ ತಗೊಳ್ತಾ ಇರೋ ವ್ಯಕ್ತಿ ಕೊಡ್ಲಿಲ್ಲ, ಸಾಲವನ್ನ ತೀರ್ಸಕ ಆಗ್ಲಿಲ್ಲ ಅಂದ್ರೆ ನಾನು ತೀರಿಸ್ತೀನಿ ಅಂತ ಹೇಳೋದನ್ನ ಏನಂತ ಕರೀತಾರೆ? ಗ್ಯಾರಂಟಿ. ಗ್ಯಾರಂಟರ್ ಗೊತ್ತಿದೆಯಲ್ವಾ? ಗ್ಯಾರಂಟಿ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ, ವೆರಿ ಸಿಂಪಲ್. ಆ ವ್ಯಕ್ತಿ, ಸಾಲ ತಗೊಂಡಿರೋ ವ್ಯಕ್ತಿ ತೀರ್ಸಿಲ್ಲ ಅನ್ನೋ, ನನ್ನ ಸ್ನೇಹಿತ ಅವ್ನು ತೀರ್ಸಿಲ್ಲ ಅನ್ನೋ ನಾನು ನೋಡ್ಕೋತೀನಿ, ನಾನು ತೀರಿಸ್ತೀನಿ ಅಂತ ಹೇಳೋದನ್ನ ಗ್ಯಾರಂಟಿ ಅಂತ ಕರಿತೀವಿ. ಗ್ಯಾರಂಟಿ ಇಸ್ ಅ ಕಾಂಟ್ರಾಕ್ಟ್ ಟು ಡಿಸ್ಚಾರ್ಜ್ ದ ಲಯಬಿಲಿಟಿ ಆಫ್ ಅ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿನ ಯಾರೋ ಮೂರನೇ ಅವನು, ಇವಾಗ ನಾನು ಲೋನ್ ತಗೊಂಡಿರೋದು ನಾನು ತೀರಿಸ್ಬೇಕು, ನನ್ನ ಜವಾಬ್ದಾರಿ. ಬೇರೆಯವನು ಇನ್ನೊಬ್ಬ ಬಂದು ಇವನೇನಾದ್ರೂ ತೀರಿಸಿಲ್ಲ ಅಂದ್ರೆ ನಾನ್ ತೀರಿಸ್ತೀನಿ ಅಂತ ಯಾವಾಗ ಜವಾಬ್ದಾರಿ ತಗೊಳ್ತಾರೋ, ದಟ್ ವಿಲ್ ಬಿಕಮ್ ಅ ಗ್ಯಾರಂಟಿ. ದಟ್ ಈಸ್ ಅ ಕಾಂಟ್ರಾಕ್ಟ್. ಸೊ ಅವನು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡೋದು. ದಟ್ ಈಸ್ ಕಾಂಟ್ರಾಕ್ಟ್ ಟು ಡಿಸ್ಚಾರ್ಜ್ ದ ಲಯಬಿಲಿಟಿ ಆಫ್ ಅ ಥರ್ಡ್ ಪಾರ್ಟಿ ಇನ್ ಕೇಸ್ ಆಫ್ ಡಿಫಾಲ್ಟ್. ಅವ್ನು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ. ಅವನು ಯಾರು? ಮೂರನೇ ಅವನು. ಅವ್ನು ಬಂದು ನಾ ಹೇಳ್ತೀನಿ, ಅವ್ನು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ಅಂತ ಹೇಳೋದನ್ನ ನಾವೇಂತ ಕರಿತೀವಿ? ಗ್ಯಾರಂಟಿ ಅಂತ ಕರಿತೀನಿ. ಸೊ ಇಲ್ಲಿ ಯಾರು ಗ್ಯಾರಂಟಿ ಮಾರ್ಕೆಟ್ ಅಲ್ಲಿ ಯಾರು ಪ್ಲೇಯರ್ಸ್ ಇರ್ತಾರಪ್ಪ ಅಂತ ಹೇಳಿದ್ರೆ, ಇಟ್ ಮೇ ಬಿ ಕಮರ್ಷಿಯಲ್ ಬ್ಯಾಂಕ್, ಡೆವಲಪ್ಮೆಂಟ್ ಬ್ಯಾಂಕ್, ಎಕ್ಸಿಮ್ ಬ್ಯಾಂಕ್ ಅಥವಾ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಗಿರ್ಬೋದು, ಎನಿ ಬ್ಯಾಂಕ್ಸ್
ಹೂ ಆರ್ ರೆಡಿ ಟು ಟೇಕ್ ಗ್ಯಾರಂಟಿ ಕಾಂಟ್ರಾಕ್ಟ್ ನ ಸೈನ್ ಮಾಡಿಸ್ತಾರೆ. ಇವನ್ ಕೊಡ್ಲಿಲ್ಲ ಅಂದ್ರೆ ನೀನ್ ಕೊಡು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಕ್ಲಾಸಿಫಿಕೇಶನ್ ಆಫ್ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್. ಸೊ ಇದುವರೆಗೆ ನಾವು ಏನೇನು ಡಿಸ್ಕಸ್ ಮಾಡಿದೀವಿ ಇಸ್ ದ ಕ್ಲಾಸಿಫಿಕೇಶನ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಲಾಸಿಫಿಕೇಶನ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದೀವಿ. ಈ ವಿಡಿಯೋದಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ಅಂಡ್ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್. ಈ ಮೂರನ್ನ ಡಿಸ್ಕಸ್ ಮಾಡಿದ ಮೇಲೆ ಇನ್ ಒಂದು ಪಾರ್ಟ್ ಇದೆ, ದಟ್ ಈಸ್ ಇಂಪಾರ್ಟೆನ್ಸ್. ಏನಕ್ಕೆ ಬೇಕು ಈ ಕ್ಯಾಪಿಟಲ್ ಮಾರ್ಕೆಟ್? ಕ್ಯಾಪಿಟಲ್ ಮಾರ್ಕೆಟ್ ನ ನೆಸೆಸಿಟಿ ಇದೆಯಾ ಪ್ರೆಸೆಂಟ್ ಇಕಾನಮಿಲಿ, ಅಂದ್ರೆ ಇಂಡಿಯಾಕ್ಕೆ ನೆಸೆಸಿಟಿ ಇದೆಯಾ ಕ್ಯಾಪಿಟಲ್ ಮಾರ್ಕೆಟ್ ಅನ್ನೋದ್ರ ಬಗ್ಗೆ ವಿ ಆರ್ ಗೋನಾ ಡಿಸ್ಕಸ್. ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಏನು ಕ್ಯಾಪಿಟಲ್ ಮಾರ್ಕೆಟ್ ನ ಇಂಪಾರ್ಟೆನ್ಸ್, ಏನಕ್ಕೆ ಬೇಕು ಈ ಕ್ಯಾಪಿಟಲ್ ಮಾರ್ಕೆಟ್? ಚಿತ್ರಗಳನ್ನ ನೋಡಿರ್ಬೋದು ನೀವು, ಅಕ್ಕಪಕ್ಕ ಸ್ಲೈಡ್ ಅಲ್ಲಿ ಇರುವಂತಹ ಚಿತ್ರಗಳು. ಸೊ ಸೇವಿಂಗ್ಸ್ ಅಂತ ಹಾಕಿದೀನಿ, ಇಕನಾಮಿಕ್ ಗ್ರೋತ್ ಹಾಕಿದೀನಿ, ಅಂಡ್ ಫುಲ್ ವರ್ಲ್ಡ್ ಚಿತ್ರ ಹಾಕ್ಬಿಟ್ಟು ಸ್ವಿರ್ಲ್ ಮಾಡಿದೀನಿ. ಕರೆಕ್ಟಾ? ಏನಕ್ಕೆ ಇದನ್ನ ಹಾಕಿದ್ದಾರೆ? ಒಂದು ರೀಸನ್ ಇರುತ್ತೆ, ಸುಮ್ನೆ ಚಿತ್ರ ಹಾಕೋದಕ್ಕಾಗಲ್ಲ, ಒಂದು ರೀಸನ್ ಇರುತ್ತೆ. ಸೊ ಕ್ಯಾಪಿಟಲ್ ಮಾರ್ಕೆಟ್ ನ ಮೇಜರ್ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸೇವಿಂಗ್ಸ್ ನ ಫಸ್ಟ್ ನಿಮ್ಮ ಹತ್ರ ಇರುವಂತಹ ಸೇವಿಂಗ್ಸ್ ನ ಪೂಲ್ ಮಾಡ್ಕೊಳ್ಬೇಕು. ಅಂದ್ರೆ ಅವ್ರು ಕಲೆಕ್ಟ್ ಮಾಡ್ಕೊಂಡು ಅದನ್ನ ಯಾರು ಇಂಡಸ್ಟ್ರಿ ಮಾಡ್ತಿರ್ತಾರೆ ಅವರಿಗೆ ಕೊಟ್ಟಾಗ ಅವ್ರಿಗೂ ದುಡ್ಡಾಗತ್ತೆ. ಆ ದುಡ್ಡಿಂದ ಅವರು ಒಂದು ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಮಾಡಿ ನಿಮ್ಗೆ ಪ್ರಾಡಕ್ಟ್ಸ್ ನ ಕೊಡ್ತಾರೆ. ಕರೆಕ್ಟಾ? ನಿಮ್ಮ ದುಡ್ಡನ್ನೇ ಯೂಸ್ ಮಾಡಿಕೊಂಡು ನಿಮಗೆ ಹೊಸ ತರದ ಪ್ರಾಡಕ್ಟ್ ನ ಕೊಡೋದು. ಈಗ ನೋಡಿರ್ಬೋದು ನೀವು ಮಾರ್ಕೆಟ್ ಅಲ್ಲಿ ಹೊಸ ಪ್ರಾಡಕ್ಟ್ಸ್ ಬಂದಿದೆ. ಕರೆಕ್ಟಾ? ಸೊ ಮುಂಚೆ ವಿ ವರ್ ನಾಟ್ ಬಾದರ್ಡ್ ಅಬೌಟ್ ಸ್ಯಾನಿಟೈಸರ್, ವಿ ವರ್ ನಾಟ್ ಬಾದರ್ಡ್ ಅಬೌಟ್ ಹ್ಯಾಂಡ್ ವಾಷಸ್, ವಿ ವರ್ ನಾಟ್ ಬಾದರ್ಡ್ ಅಬೌಟ್ 20 ಸಲ ಕೈ ತೊಳೆಯೋದು. ಕರೆಕ್ಟಾ? ಈಗ ಹೊಸ ಅಂಡ್ ವಿ ವರ್ ನಾಟ್ ಬಾದರ್ಡ್ ತರಕಾರಿ ತಗೊಂಡ್ ಬಂದು ಅದ್ರಲ್ಲಿ ಮಣ್ಣಿದ್ರೆ ಚೆನ್ನಾಗಿ ಸುಮ್ನೆ ತೊಳೆದ್ಬಿಟ್ಟು ವಿ ಯೂಸ್ ಟು ಯೂಸ್. ಈಗೆಲ್ಲ ಏನ್ ಬಂದಿದೆ? ಸಾಫೋ ಅಂತೆ, ವೆಜಿ ಕ್ಲೀನ್ ಅಂತೆ, ಯು ಹ್ಯಾವ್ ಮೆನಿ ಥಿಂಗ್ಸ್. ಕರೆಕ್ಟಾ? ಈ ಲಿಕ್ವಿಡ್ ನ ಹಾಕಿ ಅದ್ರಲ್ಲಿರೋ ಜರ್ಮ್ಸ್ ಎಲ್ಲ ಸತ್ತೋಗುತ್ತೆ. ಅಂಡ್ ವಿ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಈ ಲೈಸಾಲ್ ಅಂತೆ, ಫಿನಾಯಿಲ್ ಅಂತೆ, ಇದನ್ನ ಡೊಮೆಕ್ಸ್ ಅಂತೆ, ಇದರ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗಿದೆ. ಕರೆಕ್ಟಾ? ಏನಕ್ಕೆ? ಬಿಕಾಸ್ ಆಫ್ ಕೊರೋನಾ. ಕರೆಕ್ಟಾ? ಸೊ ಇಲ್ಲೇನಾಗ್ತದೆ, ನಿಮ್ಮ ಸೇವಿಂಗ್ಸ್ ನ ಪೂಲ್ ಮಾಡ್ತಾರೆ ಕ್ಯಾಪಿಟಲ್ ಮಾರ್ಕೆಟ್ ಅವರು, ಅಂಡ್ ದೆನ್ ಅದನ್ನ ಇಟ್ ವಿಲ್ ಬಿ ಚಾನಲೈಸ್ ಟು ದ ಇಂಡಸ್ಟ್ರೀಸ್ಗೆ ಚಾನಲೈಸ್ ಮಾಡಿ ಅವ್ರು ಏನ್ ಮಾಡ್ತಾರೆ, ದೇರ್ ಬೈ ದೇ ಡೂ ದ ಬಿಸ್ನೆಸ್ ನ ಅವರು ಚೆನ್ನಾಗಿ ಬಿಸ್ನೆಸ್ ಮಾಡಿ ನಿಮ್ಗೆ ಒಂದು ಹೊಸ ಪ್ರಾಡಕ್ಟ್ ನ ಕೊಡ್ತಾರೆ. ಅದನ್ನ ಮತ್ತೆ ನೀವೇನ್ ಮಾಡ್ತೀರಾ? ಪರ್ಚೇಸ್ ಮಾಡ್ತಾರೆ. ಇಟ್ಸ್ ಲೈಕ್ ಅ ಸೈಕಲ್. ವೆರಿ ಸಿಂಪಲ್, ಇಟ್ಸ್ ಲೈಕ್ ಅ ಸೈಕಲ್. ಸೊ ಒಂದು ಸೈಕಲ್ ತರ. ಓಕೆ, ಸೊ ಇಲ್ಲೇನ್ ಹೇಳ್ತಾ ಇದಾರೆ, ದ ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ಬಂದಾಗ ಏನಕ್ಕೆ ಬೇಕು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ಇಸ್ ಪ್ರೊಡಕ್ಟಿವ್ ಯೂಸ್ ಆಫ್ ಮೊಬಿಲೈಸ್ಡ್ ಸೇವಿಂಗ್ಸ್. ಸೊ ನಿಮ್ಮ ಹತ್ರ ಇರುವಂತಹ ಸೇವಿಂಗ್ಸ್ ನೆಲ್ಲ ಒಂದ್ ಕಡೆ ಪೋಲ್ ಮಾಡಿಟ್ಟಿದಾರಲ್ವಾ, ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಎಲ್ಲಿಟ್ಟಿರ್ತೀರಾ? ಒಂದೋ ನೀವು ಬ್ಯಾಂಕ್ ಅಲ್ಲಿ ಇಟ್ಟಿರ್ತೀರಾ ಆಸ್ FD ಆರ್ RD, ಅಥವಾ ಇಲ್ಲ ಅಂದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ಏನಪ್ಪ ಮಾಡ್ತೀರಾ? ಬೀರುನಲ್ಲಿ ಇಟ್ಕೊಂಡು, ಲಾಕರ್ಲ್ಲಿ ಇಟ್ಕೊಂಡು, ಅಲ್ಮೇರಲ್ಲಿ ಇಟ್ಕೊಂಡು ಪ್ರಯೋಜನ ಇಲ್ಲ. ಸೊ ಒಂದೋ ಹಿಂಗ್ ಮಾಡ್ತೀರಾ. ಈ ತರ ಮಾಡಿದಾಗ ಏನಾಗತ್ತೆ, ಆ ಪರ್ಟಿಕ್ಯುಲರ್ ಮನಿನ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಬ್ಯಾಂಕ್ದು ಕೆಲಸ ಗೊತ್ತಿದ್ಯಾ, ನಿಮ್ಮ ಹತ್ರ ದುಡ್ಡು ಇಸ್ಕೋತಾರೆ, ಬೇರೆ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಇದ್ ಮಾಡ್ಕೊಳ್ತಾರೆ. ಅದಕ್ಕೇನೆ ಸೇವಿಂಗ್ಸ್ ಬ್ಯಾಂಕ್ಗೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್. ಏನಕ್ಕೆ? ನೀವು ನಾವೈದೇನ್ ವಿಡ್ರಾ ಮಾಡ್ತಾ ಇರ್ತೀರಾ. ಕರೆಕ್ಟಾ? ಸೇವಿಂಗ್ಸ್ ಬ್ಯಾಂಕ್ಸ್ಗೆ ಮ್ಯಾಕ್ಸಿಮಮ್ ಅಂದ್ರೆ 4% ಇಂಟ್ರೆಸ್ಟ್ ಕೊಡ್ತಾರೆ ನಿಮ್ಗೆ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ರೆ. ಅದೇ FD ಅಲ್ಲಿ ಇಟ್ರೆ 6% ಇಂದ 8%. ಇವಾಗ ಕಡಿಮೆ ಆಗಿದೆ. ಮುಂಚೆಲ್ಲ ಇಟ್ ವಾಸ್ 10%, 8% to 20% ಎಲ್ಲ ಇತ್ತು. ಏನಕ್ಕೆ FDಗೆ ಇನ್ಸಿಸ್ಟ್ ಮಾಡ್ತಾರೆ? FD ಮಾಡಿದ್ರೆ, ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ, ನೀವು 1 ವರ್ಷ 2 ವರ್ಷ 1 ವರ್ಷಕ್ಕಂತ ಮಾಡಿದ್ರೆ 1 ವರ್ಷ ಆ ದುಡ್ಡನ್ನ ಕೇಳೋಂಗಿಲ್ಲ. ಅವ್ರು ಏನ್ ಮಾಡ್ತಾರ? ದುಡ್ಡನ್ನ ಲಾಕರ್ಲ್ಲಿ ಹಾಕಿ ಕೂಡ ಹಾಕಿರ್ತಾರ? ಡೆಫಿನೆಟ್ಲಿ ನೋ. ವಾಟ್ ಡು ದೇ ಡೂ? ಅವರು ಒಂದೋ ಸಾಲವಾಗಿ ಬೇರೆಯವ್ರಿಗೆ ಕೊಟ್ಟಿರ್ತಾರೆ, ಒಂದೋ ಬೇರೆ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರೆ. ಅದೇ ಹೇಳ್ತಾನಲ್ಲ, ಅಂಡರ್ ರೈಟಿಂಗ್ ಅಂತೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೈಮರಿ ಮಾರ್ಕೆಟ್ ನಾವು ಡಿಸ್ಕಸ್ ಮಾಡುವಾಗ. ಆ ತರ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಪ್ರೊಡಕ್ಟಿವ್ ಯೂಸ್ ಆಫ್ ಮೊಬಿಲೈಸ್ಡ್ ಸೇವಿಂಗ್ಸ್ ಏನ್ ಸೇವಿಂಗ್ಸ್ ಇದೆಯಲ್ಲ, ನಿಮ್ದು ಸೇವಿಂಗ್ಸ್ ನ ನೀವು ಬ್ಯಾಂಕ್ ಅಲ್ಲಿ, ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಹಾಕಿರ್ತೀರಲ್ಲ, ಅದನ್ನ ಪ್ರೊಡಕ್ಟಿವ್ ವೇ ಅಲ್ಲಿ ಯೂಸ್ ಮಾಡ್ತಾರೆ. ಯೂಸ್ ಮಾಡೋದಕ್ಕೆ ಕ್ಯಾಪಿಟಲ್ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. ಅಂಡ್ ದೆನ್ ಸೆಕೆಂಡ್ ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ಸೆಂಟಿವ್ಸ್ ಟು ಸೇವಿಂಗ್ಸ್. ಆಬ್ವಿಯಸ್ಲಿ ಸೇವಿಂಗ್ಸ್ ಮಾಡಿರೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಕರೆಕ್ಟಾ? ನೀವು ಒಂದ್ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡಿರ್ತೀರಾ, ಶೇರ್ ಮೇಲೆ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು? ಅದರಿಂದ ಇನ್ಕಮ್ ಬರಲಿ ಅಂತ. ಇನ್ಸೆಂಟಿವ್ಸ್ ಟು ಸೇವಿಂಗ್ಸ್. ಕ್ಯಾಪಿಟಲ್ ಮಾರ್ಕೆಟ್ ಆಫರ್ಸ್ ಇನ್ಸೆಂಟಿವ್ಸ್ ಅಂದ್ರೆ ಬೆನಿಫಿಟ್ಸ್ ಟು ದ ಸೇವಿಂಗ್ಸ್ ವಿಚ್ ಯು ಹ್ಯಾವ್ ಡನ್. ನಾನು ಸೇವಿಂಗ್ಸ್ ಮಾಡಿರೋದನ್ನ ನನ್ನ ಹತ್ರನೇ ಇಟ್ಕೊಂಡ್ರೆ ಏನು ದುಡ್ಡು ಬರಲ್ಲ. ಅದನ್ನೇ ನಾನು ಬೇರೆ ಕಡೆ ಹಾಕಿದ್ರೆ, ಇಟ್ ಮೇ ಬಿ ಬ್ಯಾಂಕು ಅಲ್ಲಿ ಇಲ್ಲಿ ಹಾಕಿದಾಗ ಡೆಫಿನೆಟ್ಲಿ ನನಗೆ ಅದೊಂದು ಇನ್ಸೆಂಟಿವ್ ಸಿಗತ್ತೆ. ಅಂಡ್ ದೆನ್ ಅವೆನ್ಯೂಸ್ ಫಾರ್ ಇನ್ವೆಸ್ಟರ್ಸ್. ಆಫ್ ಕೋರ್ಸ್ ನಿಮ್ಗೆ ಬೇರೆ ಅವೆನ್ಯೂಸ್ ಕೊಡ್ತಾರೆ. ಅವೆನ್ಯೂಸ್ ಅಂದ್ರೆ ಪ್ಲಾಟ್ಫಾರ್ಮ್ಸ್. ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಲಾಭ,
ಮ್ಯೂಚುವಲ್ ಫಂಡ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ, ಈ ಕಂಪ್ನಿ ಮೇಲೆ ಹಾಕಿದ್ರೆ ಎಷ್ಟು ಲಾಭ ಬರುತ್ತೆ, ಅಥವಾ ಏನೋ ಕನ್ಸ್ಟ್ರಕ್ಷನ್ ಹೋಮ್ ಏನೋ ಒಂದು ಮನೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಲಾಭ ಆಗುತ್ತೆ, ಮನೆ ಲೋನ್ ತಗೊಂಡ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ, ಎಷ್ಟು ಲಾಭ ಬರುತ್ತೆ, ಅದರಿಂದ ಇವಾಗ ಲೋನ್ ತಗೊಂಡ್ರೆ ಎಷ್ಟು ಏನೋ ಲಾಭ ಬರುತ್ತೆ, ಇದನ್ನೆಲ್ಲ ಕೂಡ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಏನು ಕ್ಯಾಪಿಟಲ್ ಮಾರ್ಕೆಟ್ ಇನ್ಕ್ರೀಸ್ in the production and productivity. ಕ್ಯಾಪಿಟಲ್ ಮಾರ್ಕೆಟ್ ದೇರ್ ಬೈ ನಮ್ಮ ಸೇವಿಂಗ್ಸ್ ನೆಲ್ಲ ಅವ್ರು ಕಲೆಕ್ಟ್ ಮಾಡಿ ಒಂದು ಕಂಪನಿಗೆ ಕ್ಯಾಪಿಟಲ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟ ತಕ್ಷಣ ಏನಾಗುತ್ತೆ, ಪ್ರೊಡಕ್ಷನ್ ಆಕ್ಟಿವಿಟಿ ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದೇರ್ ಬೈ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಆಕ್ಟಿವಿಟಿ ಮತ್ತೆ ಪ್ರಮೋಷನ್ ಆಕ್ಟಿವಿಟಿ, ದುಡ್ಡು ಸಿಕ್ಕಿದೆ, ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾರೆ, ಹೊಸ 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 ಪ್ರಾಡಕ್ಟ್ ಇದೆ. ಇವಾಗ ನೀವು ನೋಡಿದ್ದೀರಾ ಮಾರ್ಕೆಟ್ ಅಲ್ಲಿ ಯು ಹ್ಯಾವ್ ಎನ್ ನಂಬರ್ ಆಫ್ ಪ್ರಾಡಕ್ಟ್ಸ್, ಕರೆಕ್ಟಾ? ಸ್ಯಾನಿಟೈಸರ್ 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 ಅಂತ ಹೇಳ್ತಾ ಇದ್ರಿ. ಸ್ಯಾನಿಟೈಸರ್ ಹಾಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಲ್ಲ, ಆ ಸ್ಟ್ಯಾಂಡ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಸ್ಟ್ಯಾಂಡ್ ನ ಟಚ್ ಮಾಡಿದ್ರೆ ಕೊರೋನಾ ಬಂದ್ಬಿಡುತ್ತೆ ಅಂತ ಫುಡ್ ಅಲ್ಲಿ ಸುಮ್ಮನೆ ಟಚ್ ಮಾಡಿದ್ರೆ ಏನು ಸ್ಯಾನಿಟೈಸರ್ ಬರುತ್ತೆ. ಇದೆಲ್ಲ ಪ್ರಾಡಕ್ಟ್ ಹೆಂಗ್ ಬಂತು? ಸೊ ನೀವು ಕೊಟ್ಟಿರುವಂತಹ ನಿಮ್ಮ ಸೇವಿಂಗ್ಸ್ ನ ನೀವೆಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಅಲ್ಲಿಂದ ಅವ್ರು ಒಂದು ಕಂಪ್ನಿಗೆ ಹಾಕಿರ್ತಾರೆ, ಆ ಕಂಪ್ನಿಯವರು ಒಂದು ಹೊಸ ಪ್ರಾಡಕ್ಟ್ ನ ಮಾಡಿ ನಿಮ್ಗೆ ಕೊಡ್ತಾರೆ. So increase in the production and increase in the productivity. And then next one, induce economic growth. Obviously capital market ಇದರಿಂದ ಏನಾಯ್ತು, ಇವಾಗ ಇದಿಷ್ಟು ಕತೆ ಹೇಳಿದ್ನಲ್ಲ ನಾನು, ಏನ್ ಹೇಳ್ದೆ? ಸೊ ನೀವೆಂದ ಸೇವಿಂಗ್ಸ್ ಮಾಡೋದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಡ್ತೀರಾ, ಬ್ಯಾಂಕ್ ಅವ್ರು ತಗೊಂಡೋಗಿ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಕಂಪ್ನಿ ಅವರು ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿ ಆ ಪ್ರಾಡಕ್ಟ್ ನ ನಿಮ್ಗೆ ಆಫರ್ ಮಾಡ್ತಾರೆ. ನಿಮಗೆ ನೆಸೆಸಿಟಿ ಇದೆಯಾ? ಇವಾಗ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಕಾಲೇಜ್ ಎಲ್ಲ ಸ್ಟಾರ್ಟ್ ಆದ್ರೆ ಆಬ್ವಿಯಸ್ಲಿ ಸ್ಯಾನಿಟೈಸರ್ ನ ಅವಶ್ಯಕತೆ ಜಾಸ್ತಿ ಇರುತ್ತೆ, ಅಂಡ್ ಥರ್ಮೋಮೀಟರ್ ನ ಏನೋ ಅವಶ್ಯಕತೆ ಜಾಸ್ತಿ ಇರುತ್ತೆ, ಅಂಡ್ ಫುಡ್ ಸ್ಟ್ಯಾಂಡ್ ನ ಅವಶ್ಯಕತೆ ಜಾಸ್ತಿ ಇರುತ್ತೆ, ಮಾಸ್ಕ್ ನ ಅವಶ್ಯಕತೆ ಜಾಸ್ತಿ ಇರುತ್ತೆ, ಫೇಸ್ ಶೀಲ್ಡ್ ನ ಅವಶ್ಯಕತೆ ಜಾಸ್ತಿ ಇರುತ್ತೆ, ಸ್ಪೇಸ್ ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ಆಫರ್ ಮಾಡೋದನ್ನ ನಾವು ಅಂತ ಕರಿತೀವಿ ಎಕನಾಮಿಕ್ ಗ್ರೋತ್. ನೀವು ಅದನ್ನ ಪರ್ಚೇಸ್ ಮಾಡಲೇಬೇಕು, ಪರ್ಚೇಸ್ ಮಾಡ್ತೀರಾ. ಐ ಮೀನ್ ದ ಕಾಲೇಜಸ್ ವಿಲ್ ಪರ್ಚೇಸ್ ಡೆಫಿನೆಟ್ಲಿ. ಬೇಕು ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ನಾವು ಸೇಫ್ಟಿ ಮೆಜರ್ಸ್ ಎಲ್ಲ ನಾವು ತಗೋಬೇಕು, ಪರ್ಚೇಸ್ ಮಾಡೇ ಮಾಡ್ತೀವಿ. ಕರೆಕ್ಟಾ? ಡಿಸ್ಇನ್ಫೆಕ್ಟೆಂಟ್ಸ್ ಬೇಕಾಗತ್ತೆ, ಯಾಕಂದ್ರೆ ನಾವಿಂದ ವಾಶ್ ಮಾಡ್ತಾ ಇರ್ಬೇಕು, ಕ್ಲೀನ್ ಮಾಡ್ತಾ ಇರಬೇಕು, ಬಿಕಾಸ್ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಈ ತರ ಇದ್ದಾಗ ಏನಾಯ್ತು, ವಿ ಆರ್ ಅಗೇನ್ ಇನ್ವೆಸ್ಟಿಂಗ್ ಆನ್ ದ ಸೇಮ್ ಥಿಂಗ್. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನ ನಾವೆಂತ ಕರಿತೀವಿ, ಇಂಡ್ಯೂಸ್ ದ ಎಕನಾಮಿಕ್ ಗ್ರೋತ್. ಎಕನಾಮಿಕ್ ಗ್ರೋತ್ಗೆ ನಾವೇನ್ ಮಾಡ್ತಿದ್ವಿ, ಹೆಲ್ಪ್ ಮಾಡ್ತಿದ್ವಿ. ನಮ್ಮ ಹತ್ರ ಇರುವಂತಹ ಸೇವಿಂಗ್ಸ್ ನ ಬ್ಯಾಂಕ್ ಅಲ್ಲಿ ಇಟ್ಟು ಅಥವಾ ಏನೊಂದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವರು ದೇರ್ ಬೈ ದೇ ಕ್ರಿಯೇಟ್ ದ ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡಿ ನಿಮ್ಗೆ ಕೊಡ್ತಾರೆ. ನೀವು ಅದನ್ನ ಪರ್ಚೇಸ್ ಮಾಡಿದಾಗ ಅಗೇನ್ ಅದು ಮನಿ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. And lastly, capital market helps in technical upgradation. Obviously, ಸೊ ಇದನ್ನೆಲ್ಲ ಎಕನಾಮಿಕ್ ಗ್ರೋತ್ ಆಗ್ಬೇಕಾದ್ರೆ, ಹೊಸ ಹೊಸ ಪ್ರಾಡಕ್ಟ್ ನ ಪಡಿಬೇಕಾದ್ರೆ ಟೆಕ್ನಿಕಲ್ ಅಪ್ಗ್ರೇಡ್ ಆಗ್ಲೇಬೇಕು, ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ಲೇಬೇಕು. ಸೊ ದೇರ್ ಬೈ ಟೆಕ್ನಿಕಲ್ ಅಪ್ಗ್ರೇಡೇಷನ್ ಈಸ್ ಆಲ್ಸೋ ಇನಿಷಿಯೇಟೆಡ್ ಥ್ರೂ ಕ್ಯಾಪಿಟಲ್ ಮಾರ್ಕೆಟ್. ಸೊ ಇದೆಲ್ಲ ಕೂಡ ದೀಸ್ ಆರ್ ಆಲ್ ದ ಪಾರ್ಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಏನು? ಕ್ಯಾಪಿಟಲ್ ಮಾರ್ಕೆಟ್ ನ ಒಬ್ಜೆಕ್ಟಿವ್ಸ್ ನಾವು ಡಿಸ್ಕಸ್ ಮಾಡಿದೀವಿ, ಕ್ಯಾಪಿಟಲ್ ಮಾರ್ಕೆಟ್ ನ ಫಂಕ್ಷನ್ಸ್ ನಾವು ಡಿಸ್ಕಸ್ ಮಾಡಿದೀವಿ, ಅಂಡ್ ದೆನ್ ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ನ ನಾವು ಹೇಗೆ ಕ್ಯಾಟಗರೈಸ್ ಮಾಡಿದೀವಿ? ಸೊ ಮೂರು ವಿಧಾನದಲ್ಲಿ ಕ್ಯಾಟಗರೈಸ್ ಮಾಡ್ತೀವಿ. ಒಂದು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್, ಅಂಡ್ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡಿ ಆದ್ಮೇಲಿಂದ ಏನಕ್ಕೆ ಕ್ಯಾಪಿಟಲ್ ಮಾರ್ಕೆಟ್ ಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಸೊ ದಿಸ್ ಇಸ್ ಅಬೌಟ್ ದ capital market. In the upcoming classes, we'll discuss about the money market and money market instruments. So thank you for listening to me. Thanks a lot.